ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಸ್ತ್ರೀ ಪುರುಷ ವಶೀಕರಣ ಅದು ಕೇವಲ ಒಂದು ಲಿಂಬೆಹಣ್ಣಿನ ಸಹಾಯ ಹಾಗೂ ಒಂದು ಮಂತ್ರದ ಮೂಲಕ ಮಹಾ ಶಕ್ತಿಶಾಲಿ ಮಂತ್ರ. ಕೇವಲ 18 ಬಾರಿ ಈ ಒಂದು ಮಂತ್ರವನ್ನು ಪಠಿಸಿದರೆ ಸಾಕು ವೀಕ್ಷಕರೇ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಕೇವಲ 12 ಗಂಟೆಯ ಒಳಭಾಗದಲ್ಲಿ ತಮ್ಮ ವಶೀಕರಣರಾಗ್ತಾರಂತ ಹೇಳ್ತಾ, ವೀಕ್ಷಕರೇ ಲೇಟ್ ಮಾಡದೆ ಮೊದಲಿಗೆ ತಂತ್ರದ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಒಂದು ವಿನಂತಿ ಆದರೂ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ ವೀಕ್ಷಕರೇ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿಯವರ ನಂಬರನ್ನು ಕೊಟ್ಟಿದ್ದೀನಿ ವೀಕ್ಷಕರೇ. ಆ ಒಂದು ನಂಬರಿಗೆ ಕರೆ ಮಾಡಿದರೆ ವೀಕ್ಷಕರೇ, ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಅತ್ತೆ ಸೊಸೆ ಕಿರಿಕಿರಿ, ಇನ್ನೂ ಹಲವು ಸಮಸ್ಯೆಗಳಿದ್ದರೂ, ಸ್ತ್ರೀ ಪುರುಷ ವಶೀಕರಣ, ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೇವಲ 2 ದಿನದ ಒಳಭಾಗದಲ್ಲಿ ತಮಗೆ ಖಚಿತವಾದ ಒಂದು ಏನಿದೆ ರಿಸಲ್ಟನ್ನು ಸಿಗುತ್ತೆ ಅಂತ ಹೇಳ್ತಾ, ವೀಕ್ಷಕರು ಬನ್ನಿ ತಂತ್ರದ ಕಡೆ ಹೋಗೋಣ. ವೀಕ್ಷಕರೇ, ಮೊದಲಿಗೆ ಒಂದು ಹಸಿರು ಮತ್ತು ಹಳದಿ ಕೂಡಿರುವಂಥದ್ದು ಒಂದು ಲಿಂಬೆ ಹಣ್ಣನ್ನು ತಗೋಬೇಕು, ಆಯಿತಾ. ಆ ಲಿಂಬೆ ಹಣ್ಣಿನ ಮೇಲೆ ಮಾರ್ಕರ್ ಪೆನ್ನಿನ ಮುಖಾಂತರ, ಆಯಿತಾ, ಯಾರನ್ನು ನೀವು ವಶೀಕರಣ ಮಾಡ್ಕೋಬೇಕು ಫಸ್ಟಿಗೆ ಮಂತ್ರವನ್ನು ಬರೀಬೇಕು ವೀಕ್ಷಕರೇ, ಆಯಿತಾ. ಮಂತ್ರವನ್ನು ಹೇಳ್ತೇನೆ, ಆಯಿತಾ. ನೆನಪಿನ ಇಟ್ಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ. ಮಂತ್ರವನ್ನು ಹೇಳ್ತಾ ಇದ್ದೇನೆ. ಓಂ ಕ್ಲೀಂ ಹ್ರೀಂ ಮನ ಇಚ್ಛಾ ವಶಂ. ಹಾಗೆ ಕೂಡ ಈ ಸ್ಕ್ರೀನ್ ಮೇಲೂ ಕೂಡ ನಮ್ಮ ಮಂತ್ರವನ್ನು ಬರುತ್ತಿರುತ್ತೆ, ಆಯಿತಾ. ಅದನ್ನು ನೋಡಿ ಬರ್ಕೊಳ್ಳಿ. ಹಾಗೆ ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಒಂದು ಯಾರನ್ನು ವಶೀಕರಣ ಮಾಡ್ಕೋಬೇಕೋ ಅವರ ಒಂದು ಹೆಸರನ್ನು ಬರೆದು ಬಿಟ್ಟು, ಆಯಿತಾ, ಆ ಒಂದು ಲಿಂಬೆ ಹಣ್ಣಿಗೆ ನಿಮ್ಮ ಒಂದು ಕೂದಲನ್ನು ತೆಗೆದುಕೊಂಡ್ಬಿಟ್ಟು ಒಂದು ಸೂಜಿಯ ಮುಖಾಂತರ ಆ ಲಿಂಬೆ ಹಣ್ಣನ್ನು ಇಲ್ಲಿ ನಿಮ್ಮ ಒಂದು ಕೂದಲು, ಆಯಿತಾ, ಅವರು ಕಾಲು ಧೂಳನ್ನು ಅಲ್ಲಿ ಲಿಂಬೆ ಹಣ್ಣಿನಲ್ಲಿ ಹಾಕಿ, ಆಯಿತಾ, ಹಾಕಿಬಿಟ್ಟು ಆ ಲಿಂಬೆ ಹಣ್ಣನ್ನು ಬೇವಿನ ಮರ ಅಥವಾ ಆಲದ ಮರಕ್ಕೆ ಕೆಟ್ಟಿ ಬನ್ನಿ, ಇಲ್ಲಾಂದರೆ ಮಳೆ ತೊಗೊಂಡ್ಬಿಟ್ಟು ಹೊಡೆದು ಬನ್ನಿ ವೀಕ್ಷಕರೇ. ಹೊಡೆದು ಬಂದ ನಂತರ ಕಾಲ ಮೇಲೆ ಹಾಗೂ ಕೈಗಳ ಮೇಲೆ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಒಂದು ಹೋದರೆ ಸಾಕು ವೀಕ್ಷಕರೇ. ನಿಮ್ಮ ಯಾರನ್ನು ವಶೀಕರಣ ಮಾಡ್ಕೋಬೇಕೋ, ಆಯಿತಾ, ಆ ಎಲ್ಲ ಮಾಡಿ ನಂತರ ಬಂದುಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು, ಆಯಿತಾ, 18 ಬಾರಿ ಈ ಒಂದು ಮಂತ್ರವನ್ನು ಪಠಿಸಿದರೆ ಸಾಕು ವೀಕ್ಷಕರೇ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಕ್ಷಣ ಮಾತ್ರದಲ್ಲಿ ವಶೀಕರಣರಾಗ್ತಾರಂತ ಹೇಳ್ತಾ, ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಹಾಗೆ ಇನ್ನು ನಿಮ್ಮ ಸಮಸ್ಯೆಗಳಾದ ಹೇಳ್ತಿರೋದು ವೀಕ್ಷಕರೇ, ವರ್ಧನ ಗುರುಜಿ, ಆಯಿತಾ, ಅವ್ರಿಗೆ ಕಾಲ್ ಮಾಡಿ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡ್ತಾರೆ, ಓಕೆನಾ.